ಪಕ್ಷಕ್ಕೆ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ, ನಮ್ಮ ಸಂಪತ್ತನ್ನು ಲೂಟಿರ್ತಕ್ಕಂಥ ತೆಲಂಗಾಣ ಸರ್ಕಾರಕ್ಕೆ, ನಾಡದ್ರೋಹಿ ಶಾಸಕರಿಗೆ, ನಾಡದ್ರೋಹಿ ಜಿಲ್ಲಾಡಳಿತಕ್ಕೆ, ನಾಡದ್ರೋಹಿ ಜಿಲ್ಲಾಧಿಕಾರಿಗೆ ಬೇಕೇ ಬೇಕು. ನಮ್ಮ ಗಡಿ, ನಮ್ಮ ಸಂಪತ್ತು, ನಮ್ಮ ಹಳ್ಳ. ಅಯ್ಯಯ್ಯೋ ಅಯ್ಯಯ್ಯೋ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ ಬೇಕೇ ಬೇಕು. ಡಿಸಿ ಹಟಾವೋ, ಡಿಸಿ ಹಟಾವೋ, ಡಿಸಿ ಹಟಾವೋ, ಡಿಸಿ ಹಟಾವೋ. ಭ್ರಷ್ಟ ಜಿಲ್ಲಾಧಿಕಾರಿಗೆ, ಭ್ರಷ್ಟ ಶಾಸಕರಿಗೆ, ಭ್ರಷ್ಟ ಗುರುಮಿಟ್ಕಲ್ ಶಾಣಗೌಡ ಶಾಸಕರಿಗೆ ಬೇಕೇ ಬೇಕು. ಜೈ ಜವಾನ್, ಜೈ ಜವಾನ್, ಕನ್ನಡ ಮಾತೆಗೆ, ಕರ್ನಾಟಕ ಮಾತೆಗೆ, ರಘುಜಣಗರ್ ಸರ್ ಅವರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಎಲ್ಲಾ ಮಹಿಳಾ ಹೋರಾಟಗಾರರಿಗೆ, ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ. ಇವತ್ತೊಂದು ಬಹಳ ಗಂಭೀರವಾದಂತಹ ಒಂದು ವಿಚಾರವನ್ನು ಇಟ್ಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಇಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಬಹುಶಃ ಈಗಾಗಲೇ ಗೊತ್ತಿರುವ ಹಾಗೆ ಏನು ಯಾದಗಿರಿ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಬರುವಂತಹ ಕೆಲೇರಿ ಗ್ರಾಮ ಮತ್ತು ಸುತ್ತಮುತ್ತ ಇರುವಂತಹ ಆ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಜಲ ಸಂಪತ್ತನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂತಹ KRS ಪಕ್ಷ ಇಲ್ಲಿಯೂ ಕೂಡ ನಮ್ಮ ನಾಡಿನ ಸಂಪತ್ತು, ಈ ಕನ್ನಡ ನಾಡಿನ ಸಂಪತ್ತು, ಇಲ್ಲಿಯ ಜನರಿಗೆ ಬೇಕಾಗಿರೋ ಸಂಪತ್ತು, ಇದನ್ನು ಅನ್ಯ ಜಿಲ್ಲೆಯವರು ಅಕ್ರಮವಾಗಿ ಇದನ್ನು ಸಾಗಾಟ ಮಾಡ್ತಾ ಇದ್ದಾರೆ, ಮರಳು ದಂಧೆಯನ್ನು ನಡೆಸ್ತಾ ಇದ್ದಾರೆ. ನೀವು ಸರ್ಕಾರದವರು, ನಮ್ಮ ರಾಜ್ಯ ಸರ್ಕಾರದವರು ಈ ನಾಡನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು, ಈ ನಾಡಿನ ಸಂಪತ್ತನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ದಯವಿಟ್ಟು ಆ ಜವಾಬ್ದಾರಿಯನ್ನು ನಿಭಾಯಿಸಿ ಅಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮ ಮರಳುಗಾರಿಕೆ ದಂಧೆಯನ್ನು ನಿಲ್ಲಿಸಿ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ